ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಮದಿಹಳ್ಳಿ. ಪ್ರಿಯ ವೀಕ್ಷಕರೇ, ಪೊಲೀಸ್ ಬೇಟೆ ಡಿಜಿಟಲ್ ವಾಹಿನಿಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಮೊನ್ನೆ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಬಸವರಾಜ ಹೊರಟ್ಟಿಯವರ ಕುರಿತು ಅವರ ಸಾಧನೆ ಬಗ್ಗೆ ಒಂದು ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಮಾಡಿದರು. ಬಹಳ ಖುಷಿಯಾಯಿತು. ಅವರ ಸಾಧನೆ ಮಾಡಿದ್ದಾರೆ, ನಾವು ಕೂಡ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಈ ಬಸವರಾಜ ಹೊರಟ್ಟಿಯವರ ಸಾಧನೆ ಒಂದು ಕಡೆ ಇರಲಿ. ನನಗೊಂದು ಅಸಮಾಧಾನ ಏನು ಅಂತಂದರೆ, ಅಷ್ಟು ದೊಡ್ಡ ಕಾರ್ಯಕ್ರಮವನ್ನು ಅಷ್ಟೊಂದು ವಿಜೃಂಭಣೆಯಿಂದ ಅದ್ಧೂರಿಯಿಂದ ನೀವು ಮಾಡಿದ್ರಲ್ಲ, ಇಷ್ಟು ಅರ್ಜೆಂಟ್ ಏನಿತ್ತು? ಹುಬ್ಬಳ್ಳಿಯಲ್ಲಿ ಜನಗಳಿಗೆ, ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ಸರಿಯಾದ ರಸ್ತೆಗಳಿಲ್ಲ. ಫ್ಲೈಓವರ್ ವರ್ಕ್ ಇನ್ನೂ ಕಂಪ್ಲೀಟ್ ಮುಗಿದಿಲ್ಲ. ಒಬ್ಬ ವ್ಯಕ್ತಿ ಹುಬ್ಬಳ್ಳಿಯಲ್ಲಿ, ಒಬ್ಬ ಸಾರ್ವಜನಿಕ ಮನೆಯಿಂದ ತನ್ನ ಕೆಲಸಕ್ಕೆ ಹೋಗಬೇಕು ಅಥವಾ ಮಾರ್ಕೆಟಿಗೆ ಬರಬೇಕು ಅಥವಾ ಏನೋ ಒಂದು ವ್ಯಾಪಾರಸ್ಥ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡಬೇಕು ಅಂದರೆ ಯಾರಿಗೂ ಅಲ್ಲಿ ಅವಕಾಶ ಇಲ್ಲ. ಆ ಮಟ್ಟಕ್ಕೆ ಒಂದು ಗಬ್ಬೆದ್ದು ಹೋಗಿದೆ ಹುಬ್ಬಳ್ಳಿ. ಅದರ ಜೊತೆಗೆ ಈ ಚಿಕ್ಕ ಚಿಕ್ಕ ರಸ್ತೆಗಳಲ್ಲಿ ದ್ವಿಚಕ್ರ ವಾಹನದ ಟೆಂಡರ್ಗಳು ಬೇರೆ ಕೊಟ್ಟಿದ್ದೀರಿ. ಓಡಾಡಲಿಕ್ಕೆ ರಸ್ತೆಗಳಿಲ್ಲ, ವಾಹನ ಸವಾರರಿಗೆ ರಸ್ತೆ ಇಲ್ಲ. ಅಂಥ ಒಂದು ಚಿಕ್ಕ ರೋಡಲ್ಲಿ ಎಲ್ಲಂದರಲ್ಲಿ ದ್ವಿಚಕ್ರ ವಾಹನದ ಟೆಂಡರ್ಗಳು. ಅಲ್ಲಿ ಗಾಡಿ ಪಾರ್ಕ್ ಮಾಡಿದರೆ ಅವರಿಂದ ಹಣ ಸುಲಿಗೆ ಮಾಡಿ ಅವರನ್ನು ಕಳಿಸ್ಕೊಡ್ತಕ್ಕಂಥದ್ದು ವ್ಯವಸ್ಥೆ ಇದೆ. ಸೊ ಇಷ್ಟೊಂದು ಗಜಿಬಿಜಿ ಆಗಿರಬೇಕಾದ್ರೆ ನೀವೆಲ್ಲ ಪಕ್ಷದವರು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDSನವ್ರು ಇರ್ಬೋದು, ಜೊತೆಗೆ ಈ ಎಲ್ಲ ಪಕ್ಷಗಳ ಕಾರ್ಯಕರ್ತರನ್ನು ಕರೆಸಿ ಒಂದು ಕಾರ್ಯಕ್ರಮ ಮಾಡಿದ್ರಲ್ಲ, ಇದೇ ಒಂದು ಕಾರ್ಯಕ್ರಮದ ಬಗ್ಗೆ ತೋರಿದ ನಿಮ್ಮ ಪ್ರೀತಿ ಅಭಿಮಾನವನ್ನು ಹುಬ್ಬಳ್ಳಿಯ ರಸ್ತೆಗಳ ಬಗ್ಗೆ ಅಥವಾ ಹುಬ್ಬಳ್ಳಿಯ ಸಾರ್ವಜನಿಕರ ಬಗ್ಗೆ ತೋರಿಸಿದರೆ ಒಂದು ಖುಷಿ ಅನ್ನಿಸ್ತಾ ಇತ್ತು. ಈ ಥರದ ಕಾರ್ಯಕ್ರಮಗಳನ್ನು, ಸಭೆ ಸಮಾರಂಭಗಳನ್ನು ತುಂಬ ಅದ್ಧೂರಿಯಾಗಿ, ಅಚ್ಚುಕಟ್ಟಾಗಿ, ನೀಟಾಗಿ, ಡಿಸಿಪ್ಲಿನ್ ಆಗಿ ಮಾಡ್ತೀರಾ. ಅದೇ ಒಂದು ಸಾರ್ವಜನಿಕರಿಗೆ ಅನುಕೂಲಕರವಾಗಿರ್ತಕ್ಕಂಥ ಯಾವ ಸೇವೆಯನ್ನು ನೀವು ಮಾಡಿದ್ದೀರಿ, ಮಾಡ್ತಾ ಇದ್ದೀರಿ? ಯಾವ ರಾಜಕಾರಣಿ ಇವತ್ತು ನಿಮ್ಮ ಕ್ಷೇತ್ರದ ಜನಗಳನ್ನು ನಿಮ್ಮ ಮನೆ ಬಾಗಿಲಿಗೆ ಕರೆಸಿನೋ ಅಥವಾ ನೀವೇ ನಿಮ್ಮ ಕ್ಷೇತ್ರದ ಜನಗಳ ಮನೆ ಬಾಗಿಲಿಗೆ ಹೋಗಿ ಅವರ ಕುಂದುಕೊರತೆಗಳ ಬಗ್ಗೆ ವಿಚಾರಿಸಿದ್ರ? ಅಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳ ಹಾಲತ್ ನೋಡಿಬಿಟ್ರೆ ದುಃಖ ಆಗುತ್ತೆ. ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲ ಸರ್ಕಾರಿ ಶಾಲೆಗಳಿಗೆ. ಅಲ್ಲಿ ನಡೀತಕ್ಕಂಥ ಅಪರಾಧಗಳು ಕಡಿಮೆ ಆಗ್ತಾ ಇಲ್ಲ. ಅಲ್ಲಿ ನಡೀತಕ್ಕಂಥ ಒಂದು ಕಾನೂನು ಬಾಹಿರ ಚಟುವಟಿಕೆಗಳು ಕಡಿಮೆ ಆಗ್ತಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳಿರಬೇಕಾದ್ರೆ ಈ ಒಂದು ಸಭೆ ಸಮಾರಂಭವನ್ನು, ಅಭಿನಂದನಾ ಸಮಾರಂಭವನ್ನು ಮಾಡಬೇಕಾದ ನಿಮಗೆ ಅವಶ್ಯಕತೆ ಇತ್ತ? ಸಮಯ ತುಂಬ ಇದೆ. ಇನ್ನು ವರ್ಷಗಳು ಕಳೆದಂತೆ ಅವರ ಸಾಧನೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳ್ಕೊಂಡು ಹೋಗುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಒಂದು ಹುಬ್ಬಳ್ಳಿಯ ಒಂದು ಅವಳಿ ನಗರ ಇದೆ, ಅದೊಂದು ಅಚ್ಚುಕಟ್ಟಾಗಿ ಎಲ್ಲ ಕೆಲಸಗಳು, ಕಾರ್ಯಗಳು ಸಂಪೂರ್ಣಗೊಂಡ ಮೇಲೆ ಇನ್ನೂ ಅದ್ಧೂರಿಯಾಗಿ, ಇನ್ನೂ ಅದ್ಭುತವಾಗಿ ನೀವು ಮಾಡಬಹುದಿತ್ತಲ್ಲ. ಆ ಒಂದು ಕಾರ್ಯಕ್ರಮಕ್ಕೆ ಖರ್ಚಾದ ಒಟ್ಟು ವೆಚ್ಚ ಎಷ್ಟು? ದುಡ್ಡು ಯಾರ್ದು? ಎಲ್ಲಿಂದ ಬಂತು? ಅಷ್ಟೊಂದು ಹಣ ಖರ್ಚು ಮಾಡಿ ಅಷ್ಟೊಂದು ನೀವು ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡೋ ಬದಲು ಅದನ್ನೇ ಸಾರ್ವಜನಿಕರ ಹಿತದೃಷ್ಟಿಯಿಂದ ನೀವು ಮಾಡಿದರೆ, ನಿಮ್ಮ ಎಲ್ಲ ಈ ಕ್ಷೇತ್ರದ ಇರ್ತಕ್ಕಂಥ ರಾಜಕಾರಣಿಗಳು, ಎಲ್ಲ ಪಕ್ಷದ ರಾಜಕಾರಣಿಗಳನ್ನು ಸೇರಿಸಿಕೊಂಡು ಒಂದು ಇನ್ನೂ ದೊಡ್ಡ ಮೈದಾನದಲ್ಲಿ ಅದೇ ಅವಳಿ ನಗರದ ಜನಗಳು ನಿಮ್ಮನ್ನು ಹೆಗಲ ಮೇಲೆ ಕೂರಿಸ್ಕೊಂಡು ಸನ್ಮಾನ ಮಾಡ್ತಾರೆ. ಮೊದಲು ಆ ಕೆಲಸಕ್ಕೆ ಕೈ ಹಾಕಿ. ಮತ್ತೊಂದು ಕಾರ್ಯಕ್ರಮದೊಂದಿಗೆ ಮತ್ತೆ ಬರ್ತೀನಿ. ನಮಸ್ತೆ.